ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿಗೆ ಸ್ಪೆಷಲ್ ಏನಂದ್ರೆ ಎಳ್ಳು ಬೆಲ್ಲ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ವಚನ ಸಂಕ್ರಾಂತಿ ಮಾಡೋಣ. ಇವತ್ತಿನ ವಚನ: ನೀನೊಲಿದರೆ ಕೊರಡು ಕುನುರುವುದಯ್ಯ, ನೀನೊಲಿದರೆ ಬರಡು ಅಯನಹುದಯ್ಯ, ನೀನೊಲಿದರೆ ವಿಷವ ಅಮೃತದವಯ್ಯ, ನೀನೊಲಿದರೆ ಸಕಲ ಪದಿ ಪದಾರ್ಥ ಇದಿರಲಿ ಕೂಡಲ ಸಂಗಮ ದೇವ. ಆ ದೇವರ ಒಲುಮೆ ನಮಗೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಒಣಗಿರುವ ಮರ ಚಿಗುರುತ್ತದೆ, ಬರಡಾದ ಭೂಮಿ ಹಸಿರಾಗುತ್ತದೆ, ವಿಷವು ಅಮೃತವಾಗಿ ಮಾರ್ಪಡುತ್ತದೆ. ದೇವರ ಒಲುಮೆ ಇದ್ದರೆ ಎಲ್ಲ ವಸ್ತುಗಳು ಹತ್ತಿರದಲ್ಲೇ ಇರುತ್ತವೆ. ಎಲ್ಲರೂ ಆ ದೇವರ ಒಲುಮೆಗೆ ಪಾತ್ರರಾಗೋಣ. ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ಕಲಿತಾ ಇದ್ದೀನಿ. ನನ್ನ ಹತ್ರ ಈ ಥರ ಕ್ಲೇ ಇತ್ತು, ಅದೆಲ್ಲ ಡ್ರೈ ಆಗಿ ಹೊರಡ್ತಾ ಇತ್ತು. ಅದಕ್ಕೆ ಈ ಥರ ಉಂಡೆ ಮಾಡಿ ಸೋಲಾರ್ ಸಿಸ್ಟಮ್ ಮಾಡಿದ್ದೀನಿ. ಇದು ನಮ್ಮ ಸೋಲಾರ್ ಸಿಸ್ಟಮ್. ಇದು ನಮ್ಮ ಸನ್ ಫ್ಯಾಮಿಲಿಯಲ್ಲಿ 8 ಪ್ಲಾನೆಟ್ಸ್ ಇರುತ್ತೆ. ಸನ್, ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಇವಾಗ ಇದನ್ನ ಕಲಿತಾ ಇದ್ದೀನಿ. This is our sun. ಸನ್ಗೆ ಹತ್ರ ಇರೋ ಪ್ಲಾನೆಟ್ ಮರ್ಕ್ಯೂರಿ. ಇದು ಎಲ್ಲಕ್ಕಿಂತ ಚಿಕ್ಕ ಪ್ಲಾನೆಟ್. ನೆಕ್ಸ್ಟ್ ವೀನಸ್. ರಾತ್ರಿ ಇದು ಆಕಾಶದಲ್ಲಿ ನಕ್ಷತ್ರ ತರ ಕಾಣಿಸ್ತದೆ. ನೆಕ್ಸ್ಟ್ ಅರ್ತ್, ನಮ್ಮ ಪ್ಲಾನೆಟ್. ಜೀವಿಗಳಿರುವ ಏಕೈಕ ಗ್ರಹ. ನೆಕ್ಸ್ಟ್ ಮಾರ್ಸ್, ಇದು ರೆಡ್ ಪ್ಲಾನೆಟ್. ನೆಕ್ಸ್ಟ್ ಜುಪಿಟರ್, ತುಂಬ ದೊಡ್ಡ ಪ್ಲಾನೆಟ್. ನೆಕ್ಸ್ಟ್ ಸ್ಯಾಟರ್ನ್, ಇದು ಯೆಲ್ಲೋ ಕಲರ್ ಇರ್ತದೆ. ನೆಕ್ಸ್ಟ್ ಯುರೇನಸ್, ದಿಸ್ ಇಸ್ ನೆಪ್ಚೂನ್. ಸನ್ಗೆ ತುಂಬ ದೂರ ಇರೋ ಪ್ಲಾನೆಟ್. ಇವೆಲ್ಲ ತಂದೆವಿನಲ್ಲಿ ಸೂರ್ಯನ ಸುತ್ತಾ ಇರ್ತವಂತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.